ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ದುರಂಧರ್ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನು ಮೂವಿ 1999 30 ಡಿಸೆಂಬರ್ ನಲ್ಲಿ ಆದ ಒಂದು ಇನ್ಸಿಡೆಂಟ್ ನಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಾಕಿಸ್ತಾನದ ಕೆಲವು ಟೆರರಿಸ್ಟ್ ಗಳು ಭಾರತದ ಒಂದು ಪ್ಲೇನ್ ನ ಹೈಜಾಕ್ ಮಾಡಿರ್ತಾರೆ. ಇವರು ತಮ್ಮ 3 ಟೆರರಿಸ್ಟ್ ಗಳನ್ನ ಬಿಡುವಂತೆ ಇಂಡಿಯನ್ ಗವರ್ಮೆಂಟ್ ಮುಂದೆ ಬೇಡಿಕೆಯನ್ನ ಇಡುತ್ತಾರೆ ಮತ್ತು ಅದರ ಜೊತೆ $10 ಮಿಲಿಯನ್ ಕ್ಯಾಶ್ ಕೇಳ್ತಾರೆ. ಇಲ್ಲಿ ಐಬಿ ಚೀಫ್ ಅಜಯ್ ಸೆನಿಯಾಲ್ ನ ತೋರಿಸ್ತಾರೆ. ಇವರು ಟೆರರಿಸ್ಟ್ ಜೊತೆ ಮಾತಾಡ್ತಾರೆ, ಆದ್ರೆ ಅವರು ತಮ್ಮವರನ್ನ ಬಿಡುವಂತೆ ಪಟ್ಟು ಹಿಡಿತಾರೆ. ಇಂಡಿಯನ್ ಗವರ್ಮೆಂಟ್ ಇದಕ್ಕೆ ಒಪ್ಪಿಕೊಳ್ಳುತ್ತೆ, ಏಕೆಂದ್ರೆ ಪ್ಲೇನ್ ನಲ್ಲಿ 160 ಪ್ಯಾಸೆಂಜರ್ ಗಳಿರ್ತಾರೆ. ಏನಾದ್ರೂ ಎಡವಟ್ಟಾದ್ರೆ ಅಷ್ಟು ಜನರ ಪ್ರಾಣ ರಿಸ್ಕ್ ನಲ್ಲಿ ಬೀಳುತ್ತೆ. ಇದು ಅಜಯ್ಗೆ ಇಷ್ಟ ಆಗಲ್ಲ. ಅವರು ಕಮಾಂಡೋ ಆಪರೇಷನ್ ಮಾಡಬೇಕಾಗಿತ್ತು ಅನ್ಕೋತಾರೆ. ಆದ್ರೆ ಈಗ ಟೈಮ್ ಆಗಿರುತ್ತೆ. ಇಂಡಿಯನ್ ಗವರ್ಮೆಂಟ್ ಆ ಟೆರರಿಸ್ಟ್ ಗಳನ್ನ ಬಿಟ್ಬಿಡ್ತಾರೆ. ಅದಕ್ಕೆ ಅಜಯ್ ಒಂದು ಪ್ಲಾನ್ ಮಾಡ್ತಾರೆ. ಇವರು ನಮ್ಮ ಒಬ್ಬ ಏಜೆಂಟ್ ನ ಪಾಕಿಸ್ತಾನಕ್ಕೆ ಕಳುಹಿಸಿ ಅವರು ನಮ್ಮ ವಿರುದ್ಧ ಮಾಡೋ ಎಲ್ಲಾ ಭಯೋತ್ಪಾದನೆಯ ಪ್ಲಾನ್ ಗಳನ್ನ ಮೊದಲೇ ತಿಳ್ಕೊಂಡು ಅದನ್ನ ತಡಿಬೇಕು ಅನ್ಕೋತಾರೆ. ಅದಕ್ಕೆ ಅವರು ಒಂದು ಮಿಷನ್ ನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಆ ಮಿಷನ್ ಗೆ ಆಪರೇಷನ್ ದುರಂಧರ್ ಅಂತ ಹೆಸರಿಡ್ತಾರೆ. ಆದ್ರೆ ಇಂಡಿಯನ್ ಗವರ್ಮೆಂಟ್ ಇದು ತುಂಬಾ ರಿಸ್ಕ್, ಸದ್ಯ ಇದನ್ನ ಮಾಡೋಕ್ಕಾಗಲ್ಲ ಅಂತ ಪ್ರಾಜೆಕ್ಟ್ ನ ಪೆಂಡಿಂಗ್ ಇಡುತ್ತೆ. ಇದಾದ ಮೇಲೆ ಸ್ಟೋರಿ 2001ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಆದ ಅಟ್ಯಾಕ್ ಗೆ ಬರುತ್ತೆ. ಇಂಡಿಯನ್ ಗವರ್ಮೆಂಟ್ 1999ರಲ್ಲಿ ರಿಲೀಸ್ ಮಾಡಿದ ಅದೇ ಟೆರರಿಸ್ಟ್ ಗಳಲ್ಲಿ ಒಬ್ಬಾತ ಈ ಅಟ್ಯಾಕ್ ನ ಪ್ಲಾನ್ ಮಾಡಿರ್ತಾನೆ. ಇಲ್ಲಿ ಯಾವುದೇ ಪೊಲಿಟಿಷಿಯನ್ ಗೆ ಏನೂ ಆಗಲ್ಲ, ಆದ್ರೆ ಸೆಕ್ಯೂರಿಟಿಗೆ ಇದ್ದ ತುಂಬಾ ಆಫೀಸರ್ಸ್ ತಮ್ಮ ಪ್ರಾಣ ಕಳ್ಕೊತಾರೆ. ಇದನ್ನ ನೋಡಿ ಅಜಯ್ಗೆ ಸುಮ್ಮನಿರೋಕ್ಕಾಗಲ್ಲ. ಅವರು ಮತ್ತೆ ಸರ್ಕಾರದ ಮುಂದೆ ಆಪರೇಷನ್ ದುರಂಧರ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆಗ ಗವರ್ಮೆಂಟ್ ಕೂಡ ಪಾಕಿಸ್ತಾನದು ಜಾಸ್ತಿ ಆಯ್ತು, ಇದನ್ನ ಇಲ್ಲಿಗೆ ತಡೆದಿಲ್ಲ ಅಂದ್ರೆ ಇನ್ನೂ ಭಯೋತ್ಪಾದನೆ ಜಾಸ್ತಿ ಆಗಬಹುದು ಅಂತ ಆಪರೇಷನ್ ದುರಂಧರ್ಗೆ ಒಪ್ಕೋತಾರೆ. ಅಜಯ್ ಸೆನಿಯಾಲ್ ಮೊದಲೇ ಈ ಮಿಷನ್ ಗೆ ಬೇಕಾದ ಸಿದ್ಧತೆಯನ್ನ ಮಾಡಿರ್ತಾರೆ ಮತ್ತು ಅವರು ಏಜೆಂಟ್ ನ ಕೂಡ ರೆಡಿ ಮಾಡಿರ್ತಾರೆ. ಸೊ ಸೀನ್ ಈಗ ಹಮ್ಜಾ ಕಡೆ ಶಿಫ್ಟ್ ಆಗುತ್ತೆ. ಆಕ್ಚುಲಿ ಅಜಯ್ ರೆಡಿ ಮಾಡಿದ ಏಜೆಂಟ್ ಇದೇ ಹಮ್ಜಾ ಆಗಿರ್ತಾನೆ. ಹಮ್ಜಾನ ಅಫ್ಘಾನಿಸ್ತಾನದ ಮೂಲಕ ಬಲೋಚ್ ವೇಷದಲ್ಲಿ ಪಾಕಿಸ್ತಾನದ ಕರಾಚಿ ಭಾಗಕ್ಕೆ ಕಳುಹಿಸಲಾಗುತ್ತೆ. ಇಲ್ಲಿ ಲಿಯಾರಿ ಎಂಬ ಒಂದು ಜಾಗನ ತೋರಿಸ್ತಾರೆ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ ಇರ್ತಾರೆ. ಇಲ್ಲಿ ಒಂದು ಮಾತು ಇರುತ್ತೆ, ಯಾರೆಲ್ಲ ಲಿಯಾರಿ ಮೇಲೆ ಆಡಳಿತ ಮಾಡ್ತಾರೋ ಅವರು ಕರಾಚಿ ಮೇಲೆ ಆಡಳಿತ ಮಾಡ್ತಿರ್ತಾರೆ. ಅಂದ್ರೆ ಲಿಯಾರಿ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಒಬ್ಬ ಇಂಡಿಯನ್ ಏಜೆಂಟ್ ಇರ್ತಾನೆ. ಈತ ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದು ಒಂದು ಹೋಟೆಲ್ ನಡೆಸ್ತಿರ್ತಾನೆ ಮತ್ತು ಇಂಡಿಯಾಗೆ ಇನ್ಫಾರ್ಮೇಶನ್ ನ ಸೆಂಡ್ ಮಾಡ್ತಿರ್ತಾನೆ. ಈಗ ಹಮ್ಜಾ ಅದೇ ಹೋಟೆಲ್ ಹತ್ರ ಬರ್ತಾನೆ. ಈ ಹೋಟೆಲ್ ಓನರ್ ಹೆಸರು ಹುಸೇನ್ ಆಗಿರುತ್ತೆ. ಈತ ಹಮ್ಜಾನ ತನ್ನ ಹತ್ರ ಹೆಲ್ಪರ್ ಆಗಿ ಕೆಲಸಕ್ಕೆ ಸೇರಿಸ್ಕೊತಾನೆ. ಇಲ್ಲಿ ಹುಸೇನ್ ಹಮ್ಜಾಗೆ ಲಿಯಾರಿಯಲ್ಲಿದ್ದ ಗ್ಯಾಂಗ್ ಬಗ್ಗೆ ಹೇಳ್ತಾನೆ. ಲಿಯಾರಿಯಲ್ಲಿ ಗ್ಯಾಂಗ್ಗಳು ಸಮುದಾಯದ ಆಧಾರದ ಮೇಲೆ ಡಿವೈಡ್ ಆಗಿವೆ. ನೀನು ಬಲೋಚ್ ಆಗಿರೋದ್ರಿಂದ ನೀನು ರೆಹಮಾನ್ ಡಕೆತ್ ಗ್ಯಾಂಗ್ ಅಲ್ಲಿ ಸೇರ್ಕೋಬಹುದು, ಏಕೆಂದ್ರೆ ರೆಹಮಾನ್ ಡಕೆತ್ ಪೂರ್ತಿ ಹೆಸರು ರೆಹಮಾನ್ ಬಲೋಚ್. ಮತ್ತು ಲಿಯಾರಿಯಲ್ಲಿ ಇನ್ನೊಂದು ಗ್ಯಾಂಗ್ ಇದೆ, ಅದನ್ನ ಬಾಪು ಡಕೆತ್ ಮತ್ತು ಹರ್ಷದ್ ಪಪ್ಪು ನಡೆಸ್ತಾರೆ. ಆದ್ರೆ ಅವರಿಗೆ ರೆಹಮಾನ್ ಡಕೆತ್ ಅಂದ್ರೆ ಬೀಳಲ್ಲ, ಅವರಿಬ್ಬರು ಬದ್ಧ ಶತ್ರುಗಳು ಅಂತ ಹೇಳ್ತಾನೆ. ಅದಕ್ಕೆ ಹಮ್ಜಾ ಇಬ್ಬರ ಹೆಸರಲ್ಲಿ ಡಕೆತ್ ಬರುತ್ತೆ, ಅಂದ್ರೆ ಇಬ್ಬರು ಒಂದೇ ಸಮುದಾಯದವರಾಗಿದ್ರು ಯಾಕೆ ಶತ್ರುಗಳಾಗಿದ್ದಾರೆ ಅಂತ ಕೇಳ್ತಾನೆ. ಆಗ ಹುಸೇನ್ ಆಕ್ಚುಲಿ ರೆಹಮಾನ್ ಡಕೆತ್ ಬಾಬು ಡಕೆತ್ ತಂದೆಯ 2ನೇ ಹೆಂಡತಿ ಮಗ ಅಂತ ಹೇಳಲಾಗುತ್ತೆ. ಅದಕ್ಕೆ ಈ ವಿಷಯ ಗೊತ್ತಾದಾಗ ರೆಹಮಾನ್ ಡಕೆತ್ ತನ್ನ ತಾಯಿನ ಸಾಯಿಸ್ಬಿಟ್ಟ ಅಂತ ಹೇಳ್ತಾರೆ. ಇದರಿಂದಾನೇ ರೆಹಮಾನ್ ಡಕೆತ್ ಎಷ್ಟು ಕ್ರೂರಿ ಅಂತ ಗೊತ್ತಾಗುತ್ತೆ. ಆದ್ರೆ ಅದೇನೇ ಇರಲಿ, ನೀನು ರೆಹಮಾನ್ ಡಕೆತ್ ಗ್ಯಾಂಗ್ ಅಲ್ಲಿ ಸೇರ್ಕೋಬೇಕು, ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರೆಹಮಾನ್ ಡಕೆತ್ ಲಿಯಾರಿಯ ದೊಡ್ಡ ಗ್ಯಾಂಗ್ಸ್ಟರ್ ಅಂತ ಹೇಳ್ತಾನೆ. ಈಗ ಇವರು ಅದೆಲ್ಲ ಸರಿ, ಆದ್ರೆ ಗ್ಯಾಂಗ್ ಅಲ್ಲಿ ಹೇಗೆ ಸೇರ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಬಾಬು ಡಕೆತ್ ಮತ್ತು ಹರ್ಷದ್ ಪಪ್ಪು ಕಡೆಯವರು ರೆಹಮಾನ್ ಡಕೆತ್ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ರೆಹಮಾನ್ ಡಕೆತ್ ಮಕ್ಕಳನ್ನ ಕಾಪಾಡಿದರೆ ರೆಹಮಾನ್ ಗ್ಯಾಂಗ್ ಅಲ್ಲಿ ಈಸಿಯಾಗಿ ಸೇರ್ಕೋಬಹುದು ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ, ಆದ್ರೆ ಹಮ್ಜಾ ಒಪ್ಕೋತಾನೆ. ಈಗ ಒಂದು ಮದುವೆಯಲ್ಲಿ ರೆಹಮಾನ್ ಡಕೆತ್ ಇಬ್ಬರು ಮಕ್ಕಳು ಬರ್ತಾರೆ. ಹಮ್ಜಾ ಇಲ್ಲಿ ವೇಟರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ರೆಹಮಾನ್ ಮಗ ಮದುಮಗನ ಜೊತೆ ಫೋಟೋ ಎಳೆದು ಹೋಗ್ತಿದ್ದಾಗ ಅಲ್ಲಿ ಹರ್ಷದ್ ಪಪ್ಪು ಮತ್ತು ಬಾಬು ಡಕೆತ್ ಕಡೆಯವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಹಮ್ಜಾ ಇವರನ್ನ ಕಾಪಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ರೆಹಮಾನ್ ಡಕೆತ್ ದೊಡ್ಡ ಮಗ ಸತ್ತೋಗ್ತಾನೆ. ಆದ್ರೆ ಹಮ್ಜಾ ಸಣ್ಣ ಮಗನ್ನ ಕಾಪಾಡಿರ್ತಾನೆ. ಹಮ್ಜಾ ರೆಹಮಾನ್ ಡಕೆತ್ ದೊಡ್ಡ ಮಗನ್ನ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ, ಆದ್ರೆ ಅಷ್ಟೊತ್ತಿಗೆ ಆತ ಸತ್ತೋಗಿರ್ತಾನೆ. ಈಗ ಇಲ್ಲಿ ರೆಹಮಾನ್ ಡಕೆತ್ ಬರ್ತಾನೆ. ಇಲ್ಲಿ ಈತನಿಗೆ ರೆಹಮಾನ್ ಸಣ್ಣ ಮಗ ಹಮ್ಜಾ ತನ್ನನ್ನ ಕಾಪಾಡಿದ್ದ ಅಂತ ಹೇಳ್ತಾನೆ. ರೆಹಮಾನ್ ತನ್ನ ದೊಡ್ಡ ಮಗನನ್ನ ಕಳ್ಕೊಂಡು ತುಂಬಾ ದುಃಖದಲ್ಲಿ ಇರ್ತಾನೆ. ರೆಹಮಾನ್ ಹಮ್ಜಾಗೆ 1 ಲಕ್ಷ ಕೊಡ್ತಾನೆ. ಆದ್ರೆ ಹಮ್ಜಾ, ನನಗೆ ದುಡ್ಡು ಬೇಡ, ನಾನು ದುಡ್ಡಿಗೋಸ್ಕರ ಅವರನ್ನ ಕಾಪಾಡಿಲ್ಲ. ನೀವು ಬಲೋಚ್, ನಾನು ಕೂಡ ಬಲೋಚ್. ನೀವು ಬಲೋಚ್ಗಾಗಿ ತುಂಬಾ ಮಾಡಿದ್ದೀರಿ, ನೀವು ನಮಗೆ ದೇವರಿದ್ದಂತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರೆಹಮಾನ್ ಡಕೆತ್ ಹಮ್ಜಾನ ತನ್ನ ಗ್ಯಾಂಗ್ ಅಲ್ಲಿ ಸೇರಿಸ್ಕೊತಾನೆ. ಈಗ ರೆಹಮಾನ್ ತನ್ನ ಮಗನ ಸಾವಿಗೆ ಸೇಡು ತೀರಿಸ್ಕೋಬೇಕು ಅನ್ಕೋತಾನೆ. ಅವನು ತುಂಬಾ ಕೋಪದಲ್ಲಿರ್ತಾನೆ. ಆಗ ಅಲ್ಲಿ MLA ಜಮೀಲ್ ಬರ್ತಾನೆ. ಈತ ರೆಹಮಾನ್ಗೆ ಎಲೆಕ್ಷನ್ ತಲೆ ಮೇಲಿದೆ, ಎಲೆಕ್ಷನ್ ಮುಗಿಯುವವರೆಗೂ ಸುಮ್ಮನಿರು, ಆಮೇಲೆ ಏನ್ ಬೇಕಾದ್ರೂ ಮಾಡು ಅಂತ ಹೇಳ್ತಾನೆ. ರೆಹಮಾನ್ಗೆ ಬೇರೆ ದಾರಿ ಇಲ್ಲದೆ ಸುಮ್ಮನಾಗ್ತಾನೆ. ಈ ಕಡೆ ಹಮ್ಜಾ ರೆಹಮಾನ್ ಗ್ಯಾಂಗ್ ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾನೆ. ಈತ ಇವರ ಗ್ಯಾಂಗ್ ಮಾಡೋ ಕೆಲಸದಲ್ಲೂ ಹೋಗ್ತಿರ್ತಾನೆ. ರೆಹಮಾನ್ ತಮ್ಮ ಉಜೇರ್ ಹಮ್ಜಾಗೆ ಕ್ಲೋಸ್ ಆಗ್ತಾನೆ. ಇನ್ನೊಂದು ಕಡೆ ರೆಹಮಾನ್ ತನ್ನ ಮಗನ ಸಾವಿಂದ ದುಃಖದಲ್ಲಿರ್ತಾನೆ. ಅವನಿಗೆ ಮನಶಾಂತಿ ಇರಲ್ಲ.
ಅದಕ್ಕೆ ಅವನು ತನ್ನ ಗ್ಯಾಂಗ್ ಹತ್ರ ಬಂದು ಸೇಡು ತೀರಿಸೋಕೆ ಎಲೆಕ್ಷನ್ ಮುಗಿಯುವವರೆಗೂ ಕಾಯ್ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ನಮಗೆ ಫಂಡಿಂಗ್ ಎಲ್ಲ MLA ಕಡೆಯಿಂದಾನೇ ಬರುತ್ತೆ, ಅದಕ್ಕೆ ಎಲೆಕ್ಷನ್ ಮುಗಿಯುವವರೆಗೂ ವೇಟ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಹಮ್ಜಾ ಅಲ್ಲಿವರೆಗೆ ವೇಟ್ ಮಾಡೋ ಅವಸರ ಇಲ್ಲ, ಏಕೆಂದ್ರೆ ಲಿಯಾರಿಯಲ್ಲಿ 2 ಗ್ಯಾಂಗ್ ಇರೋದು, ಒಂದು ನಮ್ದು, ಇನ್ನೊಂದು ಹರ್ಷದ್ ಪಪ್ಪು ಮತ್ತು ಬಾಬು ಡಕೆದ್ದು. ಸೊ ನಾವು ಅವನ ಕೊಂದ್ರೆ ಜನರಿಗೆಲ್ಲ ಒಂದೇ ಲೀಡರ್ ಉಳಿತಾನೆ, ಆಗ ಆಟೋಮೆಟಿಕ್ ಆಗಿ ಎಲ್ಲ ವೋಟ್ ನಮಗೆ ಬರುತ್ತೆ ಅಂತ ಹೇಳ್ತಾನೆ. ಮತ್ತು ಅಷ್ಟಕ್ಕೂ ಸೇಡು ತೀರಿಸಿಕೊಳ್ಳಕ್ಕೆ ಜಾಸ್ತಿ ದಿನ ವೇಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಈಗ ರೆಹಮಾನ್ ಡಕೆತ್ ತಮ್ಮ ಉಜೇರ್ ಮತ್ತು ಹಮ್ಜಾ ತಮ್ಮ ಗ್ಯಾಂಗ್ ನ ತಗೊಂಡು ಹೋಗಿ ಬಾಬು ಡಕೆತ್ ಕಡೆಯವರನ್ನ ಹುಡುಕಿ ಒಂದೊಂದಾಗಿ ಕೊಲ್ತಿರ್ತಾರೆ. ಈಗ ಇವರಿಗೆ ಬಾಬು ಡಕೆತ್ ಸಿಗ್ತಾನೆ. ಆಗ ಅಲ್ಲಿ ರೆಹಮಾನ್ ಡಕೆತ್ ಬಂದು ಬಾಬು ಡಕೆತ್ ನ ಅತಿ ದಾರುಣವಾಗಿ ಕೊಲ್ತಾನೆ ಮತ್ತು ಅಲ್ಲಿದ್ದ ಜನರಿಗೆ ಈಗಿಂದ ಈ ಲಿಯಾರಿಯಲ್ಲಿ ಒಬ್ಬನೇ ಲೀಡರ್ ಅಂತ ಹೇಳ್ತಾನೆ. ಇದರಿಂದ ಜನ ಕೂಡ ರೆಹಮಾನ್ಗೆ ಸಪೋರ್ಟ್ ಮಾಡ್ತಾರೆ. ಹಮ್ಜಾ ಕೂಡ ಈಗ ರೆಹಮಾನ್ಗೆ ತುಂಬಾ ಕ್ಲೋಸ್ ಆಗ್ತಾನೆ. ಅವರು ಮಾಡೋ ಪ್ರತಿಯೊಂದು ಡೀಲ್ ನಲ್ಲಿ ಹಮ್ಜಾನು ಕರ್ಕೊಂಡು ಹೋಗ್ತಿರ್ತಾರೆ. ಒಟ್ನಲ್ಲಿ ಹಮ್ಜಾ ಅವರಲ್ಲಿ ಒಬ್ಬನಾಗ್ತಾನೆ. ರೆಹಮಾನ್ ಅವನನ್ನ ಪೂರ್ತಿಯಾಗಿ ನಂಬ್ತಿರ್ತಾನೆ. ಈಗ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರುತ್ತೆ. ರೆಹಮಾನ್ ಡಕೆತ್ ಸಪೋರ್ಟ್ ಮಾಡ್ತಿದ್ದ ಪಾರ್ಟಿ ಗೆಲ್ಲುತ್ತೆ. ಇಲ್ಲಿ ಜಮೀಲ್ ಜನರ ಮುಂದೆ ಸ್ಪೀಚ್ ಕೊಡ್ತಿರ್ತಾನೆ. ಆಗ ಅಲ್ಲಿ ರೆಹಮಾನ್ ಡಕೆತ್ ಬರ್ತಾನೆ. ರೆಹಮಾನ್ ನೋಡಿ ಜನ ಕೂಗ್ತಿರ್ತಾರೆ. ಇದನ್ನ ನೋಡಿ ಜಮೀಲ್ಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಇಲ್ಲಿ ನಮಗೆ ಜಮೀಲ್ ಮಗಳು ಅಲೀನಾನ ತೋರಿಸ್ತಾರೆ. ಈಕೆ ಡಾಕ್ಟರ್ ಸ್ಟಡಿ ಮಾಡ್ತಿರ್ತಾಳೆ. ಇಲ್ಲಿ ಅಲೀನಾ ಮತ್ತು ಹಮ್ಜಾ ಒಬ್ಬರನ್ನೊಬ್ಬರು ನೋಡ್ತಾರೆ. ಇವರು ಒಂದೇ ನೋಟದಲ್ಲಿ ಲವ್ ಅಲ್ಲಿ ಬೀಳ್ತಾರೆ. ಇನ್ನೊಂದು ಕಡೆ ಆ ಮೀಟಿಂಗ್ ನಲ್ಲಿ ರೆಹಮಾನ್ಗೆ ಕನಾನಿ ಬ್ರದರ್ಸ್ ಸಿಗ್ತಾರೆ. ಇವರು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಇವರ ಹತ್ರ ತುಂಬಾ ದುಡ್ಡಿರುತ್ತೆ. ಇವರು ರೆಹಮಾನ್ಗೆ, ನಮಗೆ ಗೊತ್ತು, ಪೂರ್ತಿ ಲಿಯಾರಿ ನೀವು ಹೇಳಿದಂಗೆ ಕೇಳುತ್ತೆ, ಅದಕ್ಕೆ ನೀವೇ ಒಂದು ಸ್ವಂತ ಪಾರ್ಟಿ ಇಟ್ಕೊಂಡ್ರೆ ಇಬ್ಬರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಬೇಕಾದ ಫೈನಾನ್ಷಿಯಲ್ ಸಪೋರ್ಟ್ ನಾವು ಮಾಡ್ತೀವಿ. ನಾವಿಬ್ರು ಪಾರ್ಟ್ನರ್ಸ್ ಆದ್ರೆ ತುಂಬಾ ಮೇಲೆ ಹೋಗ್ಬಹುದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾತ್ರಿ ಆದಾಗ ಹಮ್ಜಾ ಒಂದು ಪಾರ್ಟಿಗೆ ಬರ್ತಾನೆ. ಇಲ್ಲಿ ದುಡ್ಡಿದ್ದ ಎಲ್ಲಾ ಶ್ರೀಮಂತ ಮನೆಯ ಮಕ್ಕಳು ಇರ್ತಾರೆ. ಇವರು ಇಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಅಲೀನಾ ಕೂಡ ಇರ್ತಾಳೆ. ಇದು ಆಕ್ಚುಲಿ ಇಲ್ಲಿಗಲ್ ಪಾರ್ಟಿ ಆಗಿರುತ್ತೆ. ಆಗ ಹಮ್ಜಾ ಪೊಲೀಸರಿಗೆ ಕಾಲ್ ಮಾಡಿ ಕರೀತಾನೆ. ಆಗ ಪೊಲೀಸರು ಅಲ್ಲಿ ರೇಡ್ ಮಾಡ್ತಾರೆ. ಅಲೀನಾ ಕೂಡ ಅಲ್ಲಿಂದ ಓಡ್ತಾಳೆ. ಆದ್ರೆ ಹಮ್ಜಾ ಆಕೆ ಕಾರ್ ಟೈರ್ ನ ಪಂಚರ್ ಮಾಡಿರ್ತಾನೆ. ಅದಕ್ಕೆ ಅಲೀನಾ ಹಮ್ಜಾಗೆ ಲಿಫ್ಟ್ ಕೇಳ್ತಾಳೆ. ಈಗ ಪೊಲೀಸರು ಇವರ ಹಿಂದೆ ಬೀಳ್ತಾರೆ. ಆದ್ರೆ ಹಮ್ಜಾ ಇವರಿಂದ ತಪ್ಪಿಸಿಕೊಂಡು ಅಲೀನಾನ ಆಕೆ ಮನೆಗೆ ಡ್ರಾಪ್ ಮಾಡ್ತಾನೆ. ಇಲ್ಲಿ ಅಲೀನಾಗೆ ಹಮ್ಜಾ ಮೇಲೆ ಲವ್ ಆಗುತ್ತೆ. ಈಗ ರೆಹಮಾನ್ ಡಕೆತ್ ಕನಾನಿ ಬ್ರದರ್ಸ್ ನ ಭೇಟಿಯಾಗೋಕೆ ಬರ್ತಾನೆ. ಆದ್ರೆ ಇಲ್ಲಿ ಅವನಿಗೆ ISI ಚೀಫ್ ಇಕ್ಬಾಲ್ ಸಿಗ್ತಾನೆ. ಇಲ್ಲಿ ಇಕ್ಬಾಲ್ ಮತ್ತು ಕನಾನಿ ಬ್ರದರ್ಸ್ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಇಕ್ಬಾಲ್ ರೆಹಮಾನ್ಗೆ, ನಾವು ಇಂಡಿಯಾದಲ್ಲಿ ಒಂದು ದೊಡ್ಡ ಅಟ್ಯಾಕ್ ನ ಪ್ಲಾನ್ ಮಾಡ್ತಿದ್ದೀವಿ. ಅದಕ್ಕೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಗನ್ಸ್ ಮತ್ತು ಬಾಂಬ್ಸ್ ಬೇಕು. ಆದ್ರೆ ಆ ಗನ್ಗಳ ಮೇಲೆ ಮೇಡ್ ಇನ್ ಅಮೆರಿಕ ಅಥವಾ ರಷ್ಯಾ ಅಂತ ಇರಬೇಕು, ಏಕೆಂದ್ರೆ ಇಂಡಿಯಾದಲ್ಲಿ ನಮ್ಮವರು ಸಿಕ್ಕಾಕೊಂಡ್ರೆ ಪಾಕಿಸ್ತಾನದ ಹೆಸರು ಬರಬಾರದು ಅಂತ ಹೇಳ್ತಾನೆ. ಆದ್ರೆ ರೆಹಮಾನ್ ಕೇವಲ ನಕಲಿ ಗನ್ಗಳನ್ನ ತಯಾರು ಮಾಡ್ತಿರ್ತಾನೆ. ಅವನಿಗೆ ರಿಯಲ್ ಗನ್ಗಳ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಆದ್ರೆ ಬಲೋಚ್ನವರ ಹತ್ರ ಅಂತ ಗನ್ಗಳಿರುತ್ತೆ. ಆದ್ರೆ ಇಕ್ಬಾಲ್ ಡೈರೆಕ್ಟ್ ಆಗಿ ಬಲೋಚ್ನವರ ಹತ್ರ ಡೀಲ್ ಮಾಡೋಕೆ ಆಗಲ್ಲ, ಯಾಕಂದ್ರೆ ISI ಮತ್ತು ಬಲೋಚ್ ನಡುವೆ ಬೀಳುತ್ತಿರಲ್ಲ. ಆದ್ರೆ ರೆಹಮಾನ್ ಡಕೆತ್ ಒಬ್ಬ ಬಲೋಚ್ ಆಗಿದ್ದರಿಂದ ಅವರು ರೆಹಮಾನ್ಗೆ ಗನ್ ಈಸಿಯಾಗಿ ಕೊಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ರೆಹಮಾನ್ಗೆ ತನ್ನ ಜನರನ್ನ ಮೋಸ ಮಾಡೋದು ಇಷ್ಟ ಇರಲ್ಲ. ಆದ್ರೆ ಇಕ್ಬಾಲ್ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರೆಹಮಾನ್ ಒಪ್ಕೋತಾನೆ. ಈಗ ರೆಹಮಾನ್ ಹೋಗಿ ಕನಾನಿ ಬ್ರದರ್ಸ್ ಮತ್ತು ಇಕ್ಬಾಲ್ ನ ಭೇಟಿಯಾಗಿದ್ದಾನೆ ಅಂತ MLA ಜಮೀಲ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಅವರೆಲ್ಲ ಒಂದಾದ್ರೆ ನನ್ನ ಪವರ್ ಹೋಗುತ್ತೆ ಅನ್ಕೋತಾನೆ. ಅದಕ್ಕೆ ಅವನು ರೆಹಮಾನ್ ನ ಮುಗಿಸ್ಬೇಕಾದ್ರೆ ಅವನಂತ ಕ್ರೂರಿನ ತರಬೇಕು ಅಂತ ಹೇಳ್ತಾನೆ. ಆಗ ಅವನಿಗೆ SP ಚೌಧರಿ ಅಸ್ಲಾಂ ನೆನಪಾಗುತ್ತೆ. ಆಕ್ಚುಲಿ SP ಚೌಧರಿ ಅಸ್ಲಾಂ ತುಂಬಾ ಕ್ರೂರಿ ಮತ್ತು ನಿರ್ದಯ ಆಗಿರ್ತಾನೆ. ಈತ ಯಾವುದಕ್ಕೂ ಲೆಕ್ಕ ಮಾಡ್ತಿರಲ್ಲ. ಅದಕ್ಕೆ 7 ವರ್ಷದ ಹಿಂದೆ ಜಮೀಲ್ ಅವನನ್ನ ಸಸ್ಪೆಂಡ್ ಮಾಡಿರ್ತಾನೆ. ಆದ್ರೆ ಈಗ ರೆಹಮಾನ್ ನ ಮುಗಿಸೋಕೆ ಅವನೇ ಮತ್ತೆ ಅವನನ್ನ ಅಪಾಯಿಂಟ್ ಮಾಡ್ತಾನೆ. ಇನ್ನೊಂದು ಕಡೆ ರೆಹಮಾನ್ ಗನ್ ಸ್ಟೀಲ್ ಮಾಡೋಕೆ ಬಲೂಚಿಸ್ತಾನ್ಗೆ ಬರ್ತಾನೆ. ಈತ ಇಲ್ಲಿ ಗನ್ಸ್ ಕೇಳಿದಾಗ ಅವರು ಡೀಲ್ಗೆ ಒಪ್ಕೋತಾರೆ. ಈ ಕಡೆ ಇಕ್ಬಾಲ್ ಅಕ್ಟೋಬರ್ 3ಕ್ಕೆ ಇಂಡಿಯಾದಲ್ಲಿ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡ್ತಾನೆ. ಈಗ SP ಚೌಧರಿ MLA ಹತ್ರ ಬಂದು, ನೀವು ಕೇಳಿದ ಕೆಲಸ ಮಾಡಬೇಕಿದ್ರೆ ನನಗೆ ನನ್ನದೇ ಆದ ಟಾಸ್ಕ್ ಫೋರ್ಸ್ ಬೇಕು. ನಾನು ಏನು ಮಾಡ್ತಿದ್ದೀನಿ ಅಂತ ಯಾರು ನನಗೆ ಕೇಳಬಾರದು. ನಾನು ಯಾರಿಗೂ ರಿಪೋರ್ಟ್ ಮಾಡಲ್ಲ, ಅಷ್ಟೇ ಯಾಕೆ ನಿಮಗೂ ಹೇಳಲ್ಲ. ಏಕೆಂದ್ರೆ ಲಿಯಾರಿಯಲ್ಲಿರೋ ಪೊಲೀಸ್ ಎಲ್ಲ ರೆಹಮಾನ್ಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವರು ಗೌರ್ಮೆಂಟ್ಗಿಂತ ಜಾಸ್ತಿ ರೆಹಮಾನ್ ಆರ್ಡರ್ಸ್ ನ ಕೇಳ್ತಾರೆ. ಅದಕ್ಕೆ ನನಗೆ ಅವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಮೀಲ್, ಆಯ್ತು ನಿನಗೆ ಏನು ಬೇಕು ತಗೋ, ಆದ್ರೆ ಲಿಯಾರಿ ಮಾತ್ರ ಪೂರ್ತಿ ಕ್ಲೀನ್ ಆಗ್ಬೇಕು ಅಂತ ಹೇಳ್ತಾನೆ. ಈಗ ಸೀನ್ ಇಂಡಿಯಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅಜಯ್ ಸೆನ್ಯಾಲ್ಗೆ ಒಂದು ಶಾಕಿಂಗ್ ಇನ್ಫಾರ್ಮೇಶನ್ ಬಂದಿರುತ್ತೆ. ಅದೇನೆಂದರೆ ಕನಾನಿ ಬ್ರದರ್ಸ್ ಹತ್ರ ಫೇಕ್ ಕರೆನ್ಸಿ ಪ್ರಿಂಟ್ ಮಾಡೋ ಪ್ಲೇಟ್ ಇರುತ್ತೆ. ಇದರಿಂದ ಅವರು ಇಂಡಿಯಾದ 500,000 ರೂಪಾಯಿ ನೋಟ್ಗಳನ್ನ ಪ್ರಿಂಟ್ ಮಾಡಬಹುದಾಗಿರುತ್ತೆ. ಇದನ್ನ ಅವರಿಗೆ ಇಂಡಿಯಾದ ಕೆಲವು ಕರೆಕ್ಟ್ ಪಾಲಿಟಿಷಿಯನ್ ಮಾರಿರ್ತಾರೆ ಮತ್ತು ಅದರ ಜೊತೆ ಅಕ್ಟೋಬರ್ 3ಕ್ಕೆ ಒಂದು ದೊಡ್ಡ ಅಟ್ಯಾಕ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಬಂದಿರುತ್ತೆ. ಈ ಕಡೆ ಬಲೂಚಿಸ್ತಾನ್ ನಿಂದ ಗನ್ಸ್ ಬಂದಿರುತ್ತೆ. ಅದಕ್ಕೆ ಅವರು ಡೆಲಿವರಿ ಮಾಡೋಕೆ ಹೋಗ್ತಿರ್ತಾರೆ. ಆದ್ರೆ ಅಚಾನಕ್ ಆಗಿ ರೆಹಮಾನ್ ಮಗನಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರೆಹಮಾನ್ ಹಮ್ಜಾ ಮತ್ತು ಉಜೇರ್ಗೆ ಗನ್ಸ್ ಡೆಲಿವರಿ ಮಾಡುವಂತೆ ಹೇಳ್ತಾನೆ ಮತ್ತು ತಾನು ತನ್ನ ಮಗನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ಹಮ್ಜಾ ಮತ್ತು ಉಜೇರ್ ಗನ್ಸ್ ತಗೊಂಡು ಇಕ್ಬಾಲ್ ಹತ್ರ ಬರ್ತಾರೆ. ಇವರು ಇಲ್ಲಿ ಗನ್ಸ್ ಡೆಲಿವರಿ ಕೊಟ್ಟ ಮೇಲೆ ಇಕ್ಬಾಲ್ ಹಮ್ಜಾಗೆ ಒಂದು ವಿಷಯ ಹೇಳ್ತಾನೆ. ಅದೇನೆಂದರೆ ಅಕ್ಟೋಬರ್ 3ಕ್ಕೆ ನಡೆಯಲಿದ್ದ ಅಟ್ಯಾಕ್ ಬಗ್ಗೆ ಇಂಡಿಯಾಗೆ ಗೊತ್ತಾಗಿದೆ. ಅದರ ಇನ್ಫಾರ್ಮೇಶನ್ ಕೊಟ್ಟ ಇನ್ಫಾರ್ಮರ್ ನಮಗೆ ಸಿಕ್ಕಿದ್ದಾನೆ ಅಂತ ಹೇಳ್ತಾನೆ.
ಇಲ್ಲಿ ಇಕ್ಬಾಲ್ ಆ ಇನ್ಫಾರ್ಮೇಶನ್ ನ ಕಟ್ಟಿ ತುಂಬಾ ಟಾರ್ಚರ್ ಮಾಡ್ತಿರ್ತಾನೆ. ಇದನ್ನೆಲ್ಲ ಹಮ್ಜಾ ನೋಡ್ತಾನೆ, ಆದ್ರೆ ಅವನಿಗೆ ಏನು ಮಾಡೋಕೆ ಆಗ್ತಿರಲ್ಲ. ಇನ್ನೊಂದು ಕಡೆ ರೆಹಮಾನ್ ತನ್ನ ಮಗನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿರ್ತಾನೆ. ಆಗ ಅಲ್ಲಿ SP ಚೌಧರಿ ಬರ್ತಾನೆ. ಈತ ಇವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ರೆಹಮಾನ್ ಕಡೆಯವರನ್ನ ಮುಗಿಸಿದ ಮೇಲೆ ಇಲ್ಲಿ ರೆಹಮಾನ್ ಆತನ ವೈಫ್ ಮತ್ತು ಮಗ ಮಾತ್ರ ಉಳಿದಿರ್ತಾರೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ ರೆಹಮಾನ್ ಸರೆಂಡರ್ ಆಗ್ತಾನೆ. SP ಚೌಧರಿ ಇಲ್ಲಿ ರೆಹಮಾನ್ಗೆ ತುಂಬಾ ಹೊಡಿತಾನೆ. ಈಗ ರೆಹಮಾನ್ ಅರೆಸ್ಟ್ ಆಗಿದ್ದಾನೆ ಅಂತ ಹಮ್ಜಾ ಮತ್ತು ಉಜೇರ್ಗೆ ಗೊತ್ತಾಗುತ್ತೆ. ಅದಕ್ಕೆ ಹಮ್ಜಾ ಈಗ SP ಚೌಧರಿ ರೆಹಮಾನ್ ನ ಎನ್ಕೌಂಟರ್ ಮಾಡ್ತಾನೆ. ಅವನನ್ನ ಬೇಗ ಕಾಪಾಡಬೇಕು ಅಂತ ಅನ್ಕೋತಾನೆ. ಇಲ್ಲಿ ಹಮ್ಜಾಗೆ ರೆಹಮಾನ್ ಮನೆಯಲ್ಲಿದ್ದ ಅಡುಗೆಯವನ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಊಟ ಮಾಡಿದ ಮೇಲೆ ರೆಹಮಾನ್ ಮಗನಿಗೆ ಹೊಟ್ಟೆ ನೋವು ಬಂದಿರುತ್ತೆ. ಅದಕ್ಕೆ ಆತ ಅಡುಗೆ ಮಾಡಿದವನಿಗೆ ತುಂಬಾ ಹೊಡಿತಾನೆ. ಈಗ ಅಲಿನಾ ಹಮ್ಜಾಗೆ ಒಂದು ವಿಡಿಯೋ ಕಳಿಸ್ತಾಳೆ. ಇದರಲ್ಲಿ SP ಚೌಧರಿ MLA ಮತ್ತು ಹರ್ಷದ್ ಪಪ್ಪು ರೆಹಮಾನ್ ನ ಕೊಲ್ಲೋ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಹಮ್ಜಾ MLAಗೆ ಕಾಲ್ ಮಾಡಿ ರೆಹಮಾನ್ SP ನ ಬಿಟ್ಟಿಲ್ಲ ಅಂದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ SP ಚೌಧರಿ ಅದಕ್ಕೆ ಒಪ್ಪಲ್ಲ. ಅವನು ಬೇಕಾದ್ದು ಮಾಡ್ಕೋ ಅಂತ ಹೇಳ್ತಾನೆ. ಆಗ ಹಮ್ಜಾ MLA ಇಂದ SP ಚೌಧರಿ ಟಾಸ್ಕ್ ಫೋರ್ಸ್ ಇದ್ದ ಆಫೀಸ್ ನ ತಿಳ್ಕೊಂಡು ಅದರ ಮೇಲೆ ಅಟ್ಯಾಕ್ ಮಾಡ್ತಾನೆ ಮತ್ತು ಅಲ್ಲಿದ್ದ ಪೊಲೀಸರನ್ನ ಉಲ್ಟಾ ನೇತಾಕ್ತಾನೆ ಮತ್ತು ವಿಡಿಯೋ ಮಾಡಿ SP ಚೌಧರಿಗೆ ಕಳಿಸ್ತಾನೆ. ಆಗ SP ಚೌಧರಿ ರೆಹಮಾನ್ ನ ಬಿಟ್ಬಿಡ್ತಾನೆ. ಇದರಿಂದ ಹಮ್ಜಾ ಹೆಸರು ಪೂರ್ತಿ ಲಿಯಾರಿಯಲ್ಲಿ ಕೇಳುತ್ತೆ ಮತ್ತು ಹಮ್ಜಾ ರೆಹಮಾನ್ಗೆ ಇನ್ನೂ ಹತ್ರವಾಗ್ತಾನೆ. ಈಗ ಸೀನ್ 2009 ನವೆಂಬರ್ 26ಕ್ಕೆ ಬರುತ್ತೆ. ಇಲ್ಲಿ ಇಂಡಿಯಾದಲ್ಲಿ ತಾಜ್ ಹೋಟೆಲ್ ಮೇಲೆ ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡಿರ್ತಾರೆ. ಇದನ್ನ ಇಕ್ಬಾಲ್ ಮಾಡಿಸಿರ್ತಾನೆ. ಇವರೆಲ್ಲ ಅಂದರೆ ಇಕ್ಬಾಲ್, ರೆಹಮಾನ್, ಕನಾನಿ ಬ್ರದರ್ಸ್ ಒಂದು ಕಡೆ ಕೂತು ಟಿವಿಯಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ನ ನೋಡ್ತಿರ್ತಾರೆ ಮತ್ತು ಅವರಿಗೆ ಗೈಡ್ ಮಾಡ್ತಿರ್ತಾರೆ. ಇಲ್ಲಿ ಹಮ್ಜಾ ಕೂಡ ಇರ್ತಾನೆ. ಈತನಿಗೆ ತನ್ನ ದೇಶದ ಮೇಲೆ ಆದ ಅಟ್ಯಾಕ್ ನೋಡಿ ಶಾಕ್ ಆಗುತ್ತೆ. ಅವನು ಇಲ್ಲಿ ಏನು ಮಾಡೋಕಾಗ್ತಿರಲ್ಲ. ಅದಕ್ಕೆ ಅವನು ಹುಸೇನ್ ಹತ್ರ ಬಂದು ನನಗೆ ಅವರನ್ನ ಸಾಯಿಸಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಹಮ್ಜಾ ಇಲ್ಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾನೆ. ಆದ್ರೆ ಹುಸೇನ್ ನೀನು ಅವಸರ ಪಟ್ಟು ಏನಾದ್ರೂ ಮಾಡಿ ಸಿಕ್ಕಾಕೊಂಡ್ರೆ ಇಷ್ಟು ದಿನ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ರೆಹಮಾನ್ ತನ್ನ ಸ್ವಂತ ಪೊಲಿಟಿಕಲ್ ಪಾರ್ಟಿನ ಅನೌನ್ಸ್ ಮಾಡ್ತಾನೆ. ಇದನ್ನ ಕೇಳಿ ಜಮೀಲ್ಗೆ ತನ್ನ ಪವರ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಏಕೆಂದ್ರೆ ಜಮೀಲ್ ರೆಹಮಾನ್ ತನಗೆ ಸಪೋರ್ಟ್ ಮಾಡ್ತಿದ್ದರಿಂದ ಗೆಲ್ತಿರ್ತಾನೆ. ಅದಕ್ಕೆ ಅವನು ಹೇಗೆ ರೆಹಮಾನ್ ನ ತಡಿಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಹಮ್ಜಾ ಒಂದು ಪ್ಲಾನ್ ಮಾಡ್ತಾನೆ. ಆಕ್ಚುಲಿ ಅಲಿನಾ ಅವತ್ತು ರೆಹಮಾನ್ ಅರೆಸ್ಟ್ ಆದ ದಿನ ವಿಡಿಯೋ ಮಾಡಿದ್ದರಿಂದ ತನ್ನ ತಂದೆ ತನಗೆ ಏನಾದ್ರೂ ಮಾಡಬಹುದು ಅಂತ ಹಮ್ಜಾ ಜೊತೆ ಬಂದು ಇರ್ತಾಳೆ. ಅದಕ್ಕೆ ಇವರು ಈಗ ಒಟ್ಟಿಗೆ ಇರ್ತಾರೆ. ಆದ್ರೆ ಇನ್ನೂ ಮದುವೆ ಆಗಿರಲ್ಲ. ಇಲ್ಲಿ ಹಮ್ಜಾ ಅಲಿನಾಗೆ ಹೇಳಿ ತನ್ನ ತಂದೆ ಜಮೀಲ್ ನ ಕರೆಸ್ತಾನೆ. ಜಮೀಲ್ ಬಂದಾಗ ಹಮ್ಜಾ ಆತನಿಗೆ ನೀನು ಇಷ್ಟು ದಿನ ಬೇರೆಯವರನ್ನ ನಂಬಿ ಮೋಸ ಹೋಗಿದ್ದೀಯಾ, ಈಗ ನಿನಗೆ ಹೆಲ್ಪ್ ಮಾಡೋಕೆ ನಿನ್ನ ಒಬ್ಬ ಆಪ್ತ ಬೇಕು. ಅದಕ್ಕೆ ಒಂದು ಪ್ಲಾನ್ ಇದೆ. ನಾನು ಅಲಿನಾ ಜೊತೆ ಮದುವೆ ಆಗ್ತೀನಿ. ಆಗ ನಾವಿಬ್ರು ಸಂಬಂಧಿಕರಾಗ್ತೀವಿ. ಆಗ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಾವು ರೆಹಮಾನ್ ನ ಈಸಿಯಾಗಿ ಮುಗಿಸಬಹುದು ಅಂತ ಹೇಳ್ತಾನೆ. ಈಗ ಜಮೀಲ್ಗೂ ಬೇರೆ ಆಪ್ಷನ್ ಇಲ್ಲದೆ ಸರಿ ಅಂತ ಒಪ್ಕೋತಾನೆ. ಈಗ ಹಮ್ಜಾ ಮತ್ತು ಅಲಿನಾ ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಇಲ್ಲಿ ಎಲ್ಲರೂ ಬಂದಿರ್ತಾರೆ. ಅಂದರೆ ರೆಹಮಾನ್ ಡಕೆತ್, ಕನಾನಿ ಬ್ರದರ್ಸ್ ಮತ್ತು ISI ಚೀಫ್ ಕೂಡ ಬಂದಿರ್ತಾನೆ. ಇವರು ಇಲ್ಲಿ ಕುಡಿತಾ ಕೂತಿರ್ತಾರೆ ಮತ್ತು ಮಾತಾಡ್ತಿರ್ತಾರೆ. ಇಲ್ಲಿ ಇಕ್ಬಾಲ್ ರೆಹಮಾನ್ಗೆ ನಾವು ನೆಕ್ಸ್ಟ್ ಅಟ್ಯಾಕ್ ನ 15 ಆಗಸ್ಟ್ಗೆ ಮಾಡ್ತಿದ್ದೀವಿ, ಅದಕ್ಕಾಗಿ ನಮಗೆ ಗನ್ಸ್ ಬೇಕು ಅಂತ ಹೇಳ್ತಾನೆ. ಈಗ ಇಲ್ಲಿ ಹಮ್ಜಾ ಬರ್ತಾನೆ. ಇವರು ನಶೆಯಲ್ಲಿ ಇದ್ದಿದ್ದರಿಂದ ಹಮ್ಜಾ ಗನ್ಸ್ ಡೆಲಿವರಿ ಡೇಟ್ ನ ಫಿಕ್ಸ್ ಮಾಡ್ತಾನೆ. ಈಗ ಗನ್ಸ್ ಡೆಲಿವರಿ ಡೇಟ್ ಕೂಡ ಬರುತ್ತೆ. ಆದ್ರೆ ಇದರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಆಗ ಹಮ್ಜಾ ಉಜೇರ್ಗೆ ಇವತ್ತು ಗನ್ಸ್ ಡೆಲಿವರಿ ಇದೆ ಅಂತ ಹೇಳ್ತಾನೆ. ಆದ್ರೆ ಇವತ್ತೇ ವಾಟರ್ ಸಪ್ಲೈ ಪೈಪ್ಲೈನ್ ಪ್ರಾಜೆಕ್ಟ್ ಉದ್ಘಾಟನೆ ಇರುತ್ತೆ. ಅದಕ್ಕೆ ಉಜೇರ್ ಹಮ್ಜಾಗೆ ನೀನು ರೆಹಮಾನ್ ಜೊತೆ ಇರು, ನಾನು ಗನ್ಸ್ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಈಗ ಇಲ್ಲಿ ರೆಹಮಾನ್ ಜೊತೆ ಹಮ್ಜಾ ಮತ್ತು ಅವನ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಇವರು ಉದ್ಘಾಟನೆ ಆದ ಮೇಲೆ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಹಮ್ಜಾ ಕಾರ್ ನಡೆಸ್ತಿರ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಹಮ್ಜಾ, SP ಚೌಧರಿ ಮತ್ತು ಜಮೀಲ್ ಸೇರಿ ರೆಹಮಾನ್ ನ ಎನ್ಕೌಂಟರ್ ಮಾಡೋಕೆ ಪ್ಲಾನ್ ಮಾಡಿರ್ತಾರೆ. ಅದಕ್ಕೆ ಹಮ್ಜಾ ರೆಗ್ಯುಲರ್ ಹೋಗೋ ರೂಟ್ ಬಿಟ್ಟು ಬೇರೆ ರೂಟ್ ಅಲ್ಲಿ ಕಾರ್ ತಗೊಂಡು ಹೋಗ್ತಿರ್ತಾನೆ. ಹಿಂದುಗಡೆ ಸೀಟ್ ಅಲ್ಲಿ ರೆಹಮಾನ್ ಮಲ್ಕೊಂಡಿರ್ತಾನೆ. ಸ್ವಲ್ಪ ದೂರ ಹೋದಾಗ ರೆಹಮಾನ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಹಮ್ಜಾಗೆ ಈ ರೂಟ್ ಅಲ್ಲಿ ಯಾಕೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಹಮ್ಜಾ ಏನು ಉತ್ತರ ಕೊಡಲ್ಲ. ಅದೇ ರೂಟ್ ಅಲ್ಲಿ ಮುಂದುಗಡೆ SP ಚೌಧರಿ ಇವರಿಗಾಗಿ ತನ್ನ ಟೀಮ್ ಜೊತೆ ವೇಟ್ ಮಾಡ್ತಿರ್ತಾನೆ. ಹಮ್ಜಾ ರೆಹಮಾನ್ ಪ್ರಶ್ನೆಗೆ ಉತ್ತರ ಕೊಡದಿದ್ದಾಗ ಕಾರಲ್ಲಿ ರೆಹಮಾನ್ ಮತ್ತು ಹಮ್ಜಾ ನಡುವೆ ಫೈಟ್ ಆಗುತ್ತೆ. ಹಮ್ಜಾಗೆ ತಾನು ತುಂಬಾ ಹೊತ್ತು ಫೈಟ್ ಮಾಡ್ತಾ ಕಾರ್ ಓಡಿಸೋಕೆ ಆಗಲ್ಲ ಅಂತ ಗೊತ್ತಾದಾಗ ಆತ ಒಂದು ಮರಕ್ಕೆ ಕಾರ್ನ ಡಿಕ್ಕಿ ಹೊಡಿತಾನೆ. ಆಗ ಅಲ್ಲಿ SP ಚೌಧರಿ ಬಂದು ಇವರ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆಗ ಹಮ್ಜಾ ಕಾರಿಂದ ಇಳಿದು ಕಾಡಲ್ಲಿ ಓಡ್ತಾನೆ. ಆದ್ರೆ ರೆಹಮಾನ್ ಕಡೆಯ ಒಬ್ಬ ವ್ಯಕ್ತಿ ಹಮ್ಜಾನ ಫಾಲೋ ಮಾಡ್ತಾನೆ. ಇವರಿಬ್ಬರ ನಡುವೆ ತುಂಬಾ ಹೊತ್ತು ಫೈಟ್ ನಡೆಯುತ್ತೆ. ಹಮ್ಜಾ ಆ ವ್ಯಕ್ತಿನ ಮುಗಿಸ್ಬಿಡ್ತಾನೆ. ಇನ್ನೊಂದು ಕಡೆ ರೆಹಮಾನ್ ಮತ್ತು SP ಚೌಧರಿ ಕೂಡ ಫೈಟ್ ಮಾಡ್ತಿರ್ತಾರೆ. ಇಲ್ಲಿ ರೆಹಮಾನ್ ಡಕೆತ್ SP ಚೌಧರಿ ಮೇಲೆ ಭಾರಿ ಬೀಳ್ತಿರ್ತಾನೆ. ಆಗ ಅಲ್ಲಿ ಹಮ್ಜಾ ಬಂದು ರೆಹಮಾನ್ ನ ಹೊಡಿತಾನೆ ಮತ್ತು SP ಚೌಧರಿ ಗನ್ ತಗೊಂಡು ರೆಹಮಾನ್ ಕುತ್ತಿಗೆಗೆ ಶೂಟ್ ಮಾಡ್ತಾನೆ. ಇದರಿಂದ ರೆಹಮಾನ್ ಸಾಯೋದಿಲ್ಲ, ಆದ್ರೆ ಅವನ ತುಂಬಾ ರಕ್ತ ಹೋಗುತ್ತೆ. ಆಕ್ಚುಲಿ ಇವರ ಪ್ಲಾನ್ ಕೂಡ ಇದೇ ಆಗಿರುತ್ತೆ. ರೆಹಮಾನ್ ನ ಅರೆಜೀವ ಮಾಡಿ ಹಾಸ್ಪಿಟಲ್ಗೆ ತಗೊಂಡು ಹೋಗೋದು. ಈಗ ಹಮ್ಜಾ ರೆಹಮಾನ್ ನ ಎತ್ಕೊಂಡು ಆಟೋದಲ್ಲಿ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾನೆ. ಆದ್ರೆ ರೆಹಮಾನ್ ಹಾಸ್ಪಿಟಲ್ಗೆ ಬಂದಾಗ ತುಂಬಾ ರಕ್ತ ಹೋಗಿದ್ದರಿಂದ ಅವನು ಸತ್ತೋಗ್ತಾನೆ. ಆಟೋದಲ್ಲಿ ಕರ್ಕೊಂಡು ಬಂದ ಆಟೋ ಡ್ರೈವರ್ ಮೀಡಿಯಾ ಮುಂದೆ ಹಮ್ಜಾ ರೆಹಮಾನ್ ನ ಕಾಪಾಡೋಕೆ ತುಂಬಾ ಪ್ರಯತ್ನ ಪಟ್ಟ ಅಂತ ಹೇಳ್ತಾನೆ. ಇದರಿಂದ ಯಾರು ಹಮ್ಜಾ ಮೇಲೆ ಡೌಟ್ ಪಡೋದಿಲ್ಲ. ಇಲ್ಲಿ ಈಗ ಉಜೇರ್ ಕೂಡ ಬಂದಿರ್ತಾನೆ. ಈತ ರೆಹಮಾನ್ ಬಾಡಿ ನೋಡಿ ತುಂಬಾ ಅಳ್ತಾನೆ. ಈಗ ಸೀನ್ ಇಂಡಿಯಾ ಕಡೆ ಶಿಫ್ಟ್ ಆಗುತ್ತೆ. ಇದು 2002ರ ಸಮಯ. ಇಲ್ಲಿ ಅಜಯ್ ಸೆನ್ಯಾಲ್ ಒಂದು ಮಿಷನ್ ನ ಸ್ಟಾರ್ಟ್ ಮಾಡ್ತಾರೆ.
ಈ ಮಿಷನ್ ಹೆಸರು ಆಪರೇಷನ್ ದುರಂದರ್. ಇದಕ್ಕಾಗಿ ಕಮಾಂಡೋಗಳನ್ನ ರೆಡಿ ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಇವರಲ್ಲಿ ಒಬ್ಬರು ಹಮ್ಜಾ, ಇವರ ನಿಜವಾದ ಹೆಸರು ಜಸ್ಕ್ರಿತ್ ಸಿಂಗ್ ರಂಗಿ. ಇಲ್ಲಿ ತಮ್ಮ ಪ್ರಾಣವನ್ನ ಲೆಕ್ಕ ಮಾಡದೆ ದೇಶಕ್ಕಾಗಿ ಕೆಲಸ ಮಾಡುವವರನ್ನ ಈ ಮಿಷನ್ಗಾಗಿ ಸೆಲೆಕ್ಟ್ ಮಾಡಲಾಗುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಈ ಮೂವಿಯ ಪಾರ್ಟ್ 2 ಕೂಡ ಇದೆ. ಅದು ಮಾರ್ಚ್ 19, 2026 ರಲ್ಲಿ ರಿಲೀಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.